ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಇದು ನಿನಗೋಸ್ಕರ ಮಾತ್ರ ತಂದಿರೋ ಅಂಥ ಬಹುಮಾನ. ಒಂದು ಅದ್ಭುತ ನಡೆಯುತ್ತೆ. ನಿರ್ಲಕ್ಷ್ಯ ಮಾಡಿದ್ರೆ ಅವಕಾಶ ಮತ್ತೆ ಸಿಗಲ್ಲ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇವತ್ತು ಸಾಕ್ಷಾತ್ತು ಶಿವನ ರೂಪದಲ್ಲಿ ಸಾಯಿಯಪ್ಪ ಹೇಳ್ತಿರುವಂಥ ಸಂದೇಶವನ್ನು ಎಲ್ಲರೂ ಕೇಳಿಸ್ಕೋಬೇಕು. ಸಾಯಿಯಪ್ಪ ಈ ಶ್ರಾವಣ ಮಾಸದಲ್ಲಿ ಮಂಗಳವಾರ ದಿನ ನಾಗಪಂಚಮಿ ಬಂದಿದೆ. ಇವತ್ತು ತುಂಬ ವಿಶೇಷವಾದಂಥ ದಿನ. ಎಲ್ಲರೂ ಕೂಡ ಹೆಣ್ಮಕ್ಳು ನಾಗಪಂಚಮಿ ಹಬ್ಬ ಮಾಡಿರ್ತೀರ. ಒಳ್ಳೆಯ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಇವತ್ತು ಯಾರ್ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಾಯಿಯಪ್ಪ ಕೊಡ್ತಿರುವಂಥ ಬಹುಮಾನನ ಸ್ವೀಕರಿಸುತ್ತಾರೋ ಅಂಥವರ ಜೀವನದಲ್ಲಿ ಖಂಡಿತ ಶಾಶ್ವತವಾಗಿ ಸಾಯಿಯಪ್ಪ ಸಂತೋಷವನ್ನು ತರ್ತಾ ಇದ್ದಾರೆ. ತಪ್ಪದೆ ಪ್ರಯತ್ನಿಸಿ. ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅರ್ಥ ಮಾಡ್ಕೊಳ್ಳಿ. ಮಗು, ನಿನ್ನ ಜೀವನದಲ್ಲಿ ಅದೃಷ್ಟ ಕಾಲ ಆರಂಭವಾಗುತ್ತದೆ. ನನ್ನ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಇವತ್ತು ನಾನು ಹೇಳಿದ್ದು ಮಾತು ಕೇಳಿ. ಮಗು, ಜೀವನದಲ್ಲಿ ನೀನು ಸೋಲಬಾರದಂದ್ರೆ ಒಮ್ಮೆ ಸಾಯಿ ಮಾತು ಕೇಳಿ. ಯಾಕಂದ್ರೆ ನೀನು ಎಲ್ಲಿ ತಪ್ಪು ಮಾಡುತ್ತಿದ್ದೀಯೋ ಅನ್ನೋದು ಗೊತ್ತಾಗತ್ತೆ. ಮೊದಲು ನೀನು ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು ದೂರ ಮಾಡ್ಕೋಬೇಕು. ಯಾಕಂದ್ರೆ ಸ್ವಂತ ವಿಷಯಗಳು ಮೊದಲು, ನಿಮ್ಮ ಸಮಸ್ಯೆಗಳು ಪರಿಷ್ಕರಣೆ ಮಾಡ್ಕೋಬೇಕು, ಬೇರೆಯವ್ರ ಬಗ್ಗೆ ಅಲ್ಲ. ಬೇರೆಯವರು ಏನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೋಬಾರ್ದು. ಒಬ್ಬೊಬ್ಬರು ಒಂದು ಬಂದು ಹೇಳ್ತಾ ಇರ್ತಾರೆ, ಅದೆಲ್ಲ ಕುತ್ಕೊಂಡು ನೀನು ಮಾಡಿದ್ರೆ ಹುಚ್ಚಾಗತ್ತೆ. ಅದಕ್ಕೆ ಮೊದಲು ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನ ಕೇಳಿ. ಆಮೇಲೆ ಅದಕ್ಕೆ ಪರಿಷ್ಕಾರ ಸಿಕ್ಕಿಲ್ವಾ, ನಿನ್ನ ಮನೆಯಲ್ಲಿ ಯಾರು ದೊಡ್ಡವರಿದ್ದಾರೋ ಅವ್ರ ಮಾತು ಕೇಳಿ. ಅವ್ರು ಏನು ಹೇಳ್ತಾರೋ ಅದನ್ನ ಆಚರಿಸಿ. ನಿನ್ನ ಲೈಫಲ್ಲಿ ಯಾವಾಗಲೂ ತುಂಬ ಅಂದರೆ ತುಂಬ ಬ್ಯುಸಿಯಾಗಿ ಇರಬೇಕು. ಆವಾಗ ಯಾರ ಬಗ್ಗೆನೂ ಯೋಚಿಸೋಕ್ಕೆ ಟೈಮ್ ಸಿಗಲ್ಲ. ದ್ವೇಷ ಮಾಡೋಕ್ಕೂ ಟೈಮ್ ಸಿಗಲ್ಲ, ಭಯಕ್ಕೂ ಟೈಮ್ ಸಿಗಲ್ಲ, ಆಮೇಲೆ ನೋವುಗಳಿಗೂ ಟೈಮ್ ಸಿಗಲ್ಲ. ಆವಾಗ ನಿಮ್ಮ ಲೈಫ್ ಯಾವಾಗಲೂ ಬ್ಯುಸಿಯಾಗಿ ಇರುತ್ತೆ. ನೀವು ಯಾವಾಗ ಖಾಲಿಯಾಗಿರ್ತೀಯೋ ಎಲ್ಲ ಕೂಡ ತಲೆ ಮೇಲೆ ಹಾಕ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು, ಅವ್ರ ಬಗ್ಗೆ ಅವ್ರ ಜೀವನ ಹಿಂಗಿತ್ತು, ನಮ್ಮ ಜೀವನ ಯಾಕೆ ಹಿಂಗಿಲ್ಲ ಅಂತ ತುಂಬ ನೋವನ್ನು ಅನುಭವಿಸ್ತೀಯ. ಮೊದಲು ನೀವು ನಿಮ್ಮ ಲೈಫ್ನ ಬ್ಯುಸಿಯಾಗಿ ಇಟ್ಕೋಬೇಕು. ಆವಾಗ ಏನು ಸಮಸ್ಯೆಗಳು ಬರಲ್ಲ. ಸ್ವಂತ ಆಲೋಚನೆ ಇರಬೇಕು. ಮಗು, ಯಾವಾಗಲೂ ಯಾವ ಥರ ಬದುಕಬೇಕು ಗೊತ್ತಾ? ಯಾರಾದರೂ ನೋಡಿದ್ರೆ ನಿಮ್ಮನ್ನ ನಿಂತರ ಬದುಕಬೇಕು ಅನ್ನೋ ಥರ ಬದುಕಬೇಕು. ಆಮೇಲೆ ನಿಂತರ ಮಾತ್ರ ಬದುಕಬಾರ್ದಪ್ಪ ಅನ್ನೋ ಥರ ಮಾತ್ರ ನಿನ್ನ ಜೀವನ ಇರಬಾರ್ದು. ಒಮ್ಮೆ ಮಾತ್ರ ನೆನಪಿಟ್ಕೊಳ್ಳಿ, ನಿರಾಶಾ ಅನ್ನೋದು ಎಲ್ಲರಿಗೂ, ಆಸೆ ಇರೋರಿಗೆ ನಿರಾಶ ಅನ್ನೋದು ಇರುತ್ತೆ. ನಾವು ಯಾವಾಗಲೂ ಬದುಕಿ ಇದ್ದಾಗೆ ಬೇರೆಯವ್ರನ್ನ ಅಳಿಸಿದ್ರೆ ಖಂಡಿತ ಅವರು ನಾವು ಹೋದ್ಮೇಲೆ ನಕ್ಕೊಂತಾರೆ. ಅದಕ್ಕೆ ಯಾರನ್ನೂ ಅಳಿಸ್ಬಾರ್ದು. ಎಲ್ಲರ ಜೀವನದಲ್ಲಿ ಸಂತೋಷವನ್ನು ಮಾತ್ರ ನೋಡಬೇಕು. ನೀವು ಸಂತೋಷ ಪಡಬೇಕು. ಮನುಷ್ಯ ಯಾವಾಗಲೂ ಹುಟ್ಟಿದ ನಂತರ ಶತ್ರುಗಳು ಮಿತ್ರಗಳು ಎಲ್ಲರೂ ಇರ್ತಾರೆ. ಆಮೇಲೆ ಸತ್ತೋದ್ಮೇಲೆ ಯಾರೂ ಕೂಡ ಶತ್ರುಗಳು ಮಿತ್ರಗಳು ನಮ್ಮ ಮುಂದೆ ನಮ್ಮ ಪಕ್ಕದಲ್ಲಿ ಯಾರೂ ಇರಲ್ಲ. ನಾವು ಒಬ್ಬರೇ ಬರ್ತೀವಿ, ಒಬ್ಬರೇ ಹೋಗ್ತೀವಿ ಅಲ್ವಾ? ಇರೋವರೆಗೂ ಜೀವನ ಸಂತೋಷವಾಗಿ ನೋಡ್ಕೋಬೇಕು. ಮಧ್ಯದಲ್ಲಿ ಬಂದಿರೋದೆಲ್ಲ ಮಧ್ಯದಲ್ಲೇ ಬಿಟ್ಟು ಹೋಗುತ್ತೆ. ಅದನ್ನ ನೀವು ತುಂಬ ಯೋಚನೆ ಮಾಡಬಾರದು. ಮಗು, ಇವತ್ತು ನೀನೇನು ಕಳ್ಕೊಂಡಿದ್ದೀನಿ ಅಂತ ಅಳ್ತಾ ಇದೆಯೋ ಅದು ಶಾಶ್ವತವಾಗಿ ನಿಮ್ಮ ಮುಂದಕ್ಕೆ ಬರುತ್ತೆ. ಯೋಚನೆ ಮಾಡಬೇಡಿ. ನಿಮ್ಮ ಮೇಲೆ ನಿನಗೆ ನಂಬಿಕೆ ಇರಬೇಕು. ಒಮ್ಮೆ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ನಿಮ್ಮ ಜೀವನ ಮುಂದಕ್ಕೆ ಹೋಗೋದು ಬಹಳ ಕಷ್ಟ ಆಗುತ್ತೆ. ಜೀವನದಲ್ಲಿ ಪ್ರತಿದಿನ ಹಿಂದಿನ ದಿನದು ಖಂಡಿತ ಸ್ವಲ್ಪ ಆದರೂ ವಿಷಯಗಳು ಕಲ್ತ್ಕೋಬೇಕು ನೀವು. ಅದರಿಂದ ತುಂಬ ಅನುಭವ ಪಾಠಗಳು ನೀವು ಕಲ್ತಿದ್ದ ನಂತರ ನಿಮ್ಮ ಮಕ್ಕಳಿಗೆ ನೀವು ಅದನ್ನ ಹೇಳ್ಕೊಡ್ಬೇಕು. ಅದರಿಂದ ಒಳ್ಳೆಯ ಪಾಠಗಳು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಆವಾಗ ಅವರ ಜೀವನ ಕೂಡ ಚೆನ್ನಾಗಿರುತ್ತೆ. ಮೊದಲು ಪ್ರಯತ್ನ ಅನ್ನೋದು ಮಾಡಬೇಕು. ಪ್ರಯತ್ನದಿಂದ ಸೋಲಿದ್ರೆ ಪರವಾಗಿಲ್ಲ. ಪ್ರಯತ್ನವೇ ಮಾಡಿಲ್ಲದೆ ಮಾತ್ರ
ಯಾವತ್ತೂ ಸೋಲಬಾರದು. ಮಗು, ಜೀವನವೇ ಒಂದು ಆಟ. ಈ ಆಟದಲ್ಲಿ ಖಂಡಿತ ಎಲ್ಲರೂ ಆಟ ಆಡಬೇಕು. ಈ ಆಟನ ದೇವ್ರು ಮೊದಲು ಮಾಡಿರೋದು, ಪೂರ್ತಿ ಮಾಡೋದು ಕೂಡ ಆ ದೇವ್ರೇ. ಈ ಜನ್ಮನ ನೀನು ಸದ್ವಿನಿಯೋಗ ಮಾಡ್ಕೊ. ಯಾಕಂದ್ರೆ ಇಲ್ದಿದ್ರೆ ಜನ್ಮನ ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಅಜ್ಞಾನ ಅಂತಾರೆ. ಅದಕ್ಕೆ ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಬರ್ಬೇಕು ಅಂತ ಇದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಏನ್ ಬರ್ಬೇಕು ಅಂತ ಬರ್ದಿದ್ರೆ ಅದು ಬಂದೇ ಬರುತ್ತೆ. ದೇವ್ರು ಯಾವತ್ತೂ ಮೋಸ ಮಾಡಲ್ಲ. ಕೊಟ್ಟಿರೋ ದೇವ್ರು, ಈ ಪ್ರಾಣ ಕೊಟ್ಟಿರೋದೇ ಆ ದೇವ್ರಲ್ವಾ, ಮತ್ತೆ ಈ ಪ್ರಾಣ ಕೊಟ್ಟಿರೋ ದೇವ್ರು ಯಾವತ್ತೂ ಮೋಸ ಮಾಡಲ್ಲ. ಹಾಗೆ ಕಷ್ಟಕ್ಕೆ ತಳ್ಳಲ್ಲ. ಯಾವಾಗ್ಲೂ ಒಳ್ಳೆಯ ದಿನಗಳು ಬರುತ್ತೆ ಅಂತ ನಂಬಿಕೆ ಇಟ್ಟು ಆ ದೇವ್ರು ಪಾದಗಳ ಇಡಬೇಕು. ಮಗು, ಇವತ್ತು ಒಳ್ಳೆಯ ಅವಕಾಶವನ್ನು ಸಾಯಿಯಪ್ಪ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೋಬೇಕು. ಇವತ್ತು ಸಾಯಿಯಪ್ಪ ಹೇಳಿರೋಂಥ ಅದ್ಭುತವಾದಂಥ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.